ಸರ್, ಕರ್ತವ್ಯ ನಿರತ ವೈದ್ಯರು ಕೆಲಸ ಮಾಡ್ತಾ ಇದ್ರು. ಎಲ್ಲಿ ತುರ್ತು ಚಿಕಿತ್ಸಾ ಘಟಕ ಏನಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮಾಡೋ ಸಮಯದಲ್ಲಿ ಕೆಲವು ಪುಂಡಾಟ ಮಾಡುವಂತವರು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಕ್ ಶುರು ಮಾಡಿದ್ರು. ಅವರಿಗೆ ಕಾರಣ ಹೇಳಿದ್ರು ಕೂಡ ಯಾವುದೇ ತರ ಅವರು ಒಪ್ಪಿಗೆ ಮಾಡಕ್ ರೆಡಿ ಇರಲಿಲ್ಲ. ಹಾಗಾಗಿ ಅವರು ಮಹಿಳಾ ವೈದ್ಯರ ಮೇಲಾಗ್ಲಿ ಹಾಗೂ ಕರ್ತವ್ಯ ನಿರತ ವೈದ್ಯರ ಮೇಲಾಗ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಕಣ್ಣಿಗೆ ಏಟಾಗಿದೆ, ಒಳಗೆ ಏಟಾಗಿದೆ. ಅವರು ಈಗ ಚಿಕಿತ್ಸೆನ ತಗೋತಿದ್ದಾರೆ. ಸೊ ನಮ್ದು ಏನಂತಂದ್ರೆ, ನಮ್ದು ಕೇಳ್ಕೊಳ್ಳುವಂತಹ ಮುಖ್ಯ ಉದ್ದೇಶ ಅಂತಂದ್ರೆ, ಕರ್ತವ್ಯ ನಿರತ ವೈದ್ಯರ ಮೇಲೆ ದಯವಿಟ್ಟು ಜಿಲ್ಲಾಡಳಿತ ಹಾಗೂ ನಮ್ಮ ಘನತೆಯುತ ಸರ್ಕಾರ ಹಾಗೂ ನಮ್ಮ ಆಡಳಿತ ವರ್ಗದವರಿಗೆ ಕೇಳ್ಕೊಳ್ಳೋದೇನಂತಂದ್ರೆ, ಕರ್ತವ್ಯ ನಿರತ ವೈದ್ಯರಿಗೆ, ಕಾರ್ಯ ಪ್ರಗತಿಯಲ್ಲಿರುವಂತಹ ವೈದ್ಯರಿಗೆ ಆ ಕೆಲಸದ ಸಮಯದಲ್ಲಿ ಪ್ರೊಟೆಕ್ಷನ್, ನಮಗೆ ಅಲ್ಲಿ ಸೇಫ್ಟಿ ತುಂಬಾ ಮುಖ್ಯ. ಯಾಕಂದ್ರೆ ನಾವೇ ಆ ಸಮಾಜಕ್ಕೆ ಸ್ವಾಸ್ಥ್ಯವನ್ನ ಕೊಡುವಂತವರು. ನಮಗೆ ಇಲ್ಲಿ ಒಂದು ಜೀವಕ್ಕೆ ಅಪಾಯ ಒಡ್ಡುವಂತ ಪರಿಸ್ಥಿತಿ ಬಂದಾಗ ನಮಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಒಂದು ಭಯದ ವಾತಾವರಣ ನಿರ್ಮಾಣ ಬಂದಿದೆ. ಹಾಗಾಗಿ ನಾವು ಮಾಧ್ಯಮದ ಮುಖಾಂತರ ನಾವು ವೈದ್ಯರ ಒಂದು ಗುಂಪಿನಿಂದ ಕೇಳ್ಕೊಳ್ತಾ ಇದೀವಿ, ದಯವಿಟ್ಟು ಕರ್ತವ್ಯ ನಿರತ ವೈದ್ಯರ ಮೇಲೆ ಏನ್ ಹಲ್ಲೆಗಳಾಗ್ತಾ ಇವೆ, ಮುಂದಾಗುವಂತಹ ಈ ತರ ಕ್ರಮಗಳೇನಾದರೂ, ಈ ತರ ಒಂದು ಹಲ್ಲೆಗಳು ನಡೆದರೆ ಈ ಒಂದು ಕೇಸ್ ಏನಿದೆ ಅದೊಂದು ಮಾದರಿಯಾಗಿ ಪನಿಷ್ಮೆಂಟ್ ಆಗ್ಬೇಕು. ಯಾರು ಆರೋಪಿಗಳೇನಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಈ ತರ ವೈದ್ಯರ ಮೇಲೆ ಹಲ್ಲೆಗಳು ಮುಂದಿನ ದಿನಗಳಲ್ಲಿ ಶೂನ್ಯಕ್ಕೆ ಬರಬೇಕೆಂದು ನಾವು ಕೇಳ್ಕೊಳ್ತೇವೆ. ಅವರು ಚಿಕಿತ್ಸೆ ಬಂದದ್ದು ಒಂದು ಡ್ರೆಸ್ಸಿಂಗ್ಗೋಸ್ಕರನೇ ಬಂದ್ರು. ಅವರು ಏನಾಗಿದೆ ಅಂತಂದ್ರೆ, ರಾತ್ರಿ ಹೊತ್ತೆಲ್ಲೋ ಅವರು ಕುಡ್ದಿದ್ದಾರೆ. ಕುಡಿದ್ಬಿಟ್ಟು ಎಲ್ಲೋ ಒಂದು ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಸ್ಕಿಡ್ ಆಗಿ ಬಿದ್ದಿದ್ದಾರೆ, ಕೈಗೆ ತರ್ಚು ಗಾಯಗಳಾಗಿದೆ ಅಷ್ಟೇ. ಹಂಗ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ನಾವಿಲ್ಲಿ ಪ್ರಥಮವಾಗಿ ನಮ್ಮ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ನೋಡ್ತಾರೆ. ಆತರ ಕುಡಿದು ಬಿದ್ದಿದ್ದಾಗ ಏನಾಗ್ತದೆ, ನಾವು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಒಂದು MLC ಕೇಸ್ ರಿಜಿಸ್ಟರ್ ಮಾಡ್ಕೊಂತಾರೆ. ರಿಜಿಸ್ಟರ್ ಮಾಡ್ಕೊಂಡು ತದನಂತರ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ. ಇಲ್ಲಿ ಏನಾಗಿದೆ, ಅವ್ರು ಇನ್ನೂ ಕ್ಯಾಶುಯಾಲಿಟಿ ಒಳಗೆ ಬರಕ್ಕಿಂತ ಮುಂಚೆನೆ ನಮ್ಮ ವೈದ್ಯರು ಏನಾಗಿದೆ, ವಾರ್ಡ್ ಅಲ್ಲಿ ಒಂದು ತುರ್ತು ಏನೋ ಬಂದಿದೆ ಅಂದ್ಬಿಟ್ಟು ವಾರ್ಡಿಂದ ಫೋನ್ ಬರುತ್ತೆ. ಸೊ ಅವ್ರು ಹೋಗ್ತಾ ಇರ್ತಾರೆ ವಾರ್ಡಿಗೆ. ಬೇರೆ ವೈದ್ಯರೆಲ್ಲ ಅಲ್ಲಿ ಕ್ಯಾಶುಯಾಲಿಟಿಲಿ ಕುಳಿತಿರ್ತಾರೆ. ಅವ್ರು ನೋಡ್ತಾರೆ, ನಾನು ವಾರ್ಡಿಗೆ ಏನೋ ಎಮರ್ಜೆನ್ಸಿ ಬಂದಿದೆ, ಹೋಗ್ತೀವಿ ಅಂತ ಹೇಳಿರ್ತಾರೆ. ಸೊ ಅಂತ ಟೈಮಲ್ಲಿ ಹೋಗ್ಬೇಕಾದ್ರೆ ಇನ್ನು ಕ್ಯಾಶುಯಾಲಿಟಿ ಎಂಟ್ರೆನ್ಸ್ ಅಲ್ಲೇನ ಅವ್ರು ಏನ್ ಹೇಳ್ತಾರೆ, ನಾವ್ ಹಿಂಗ್ ಬಿದ್ದು ಬಂದಿದೀವಿ, ಅಲ್ಲಿ ವೈದ್ಯರು ಇದ್ದಾರಪ್ಪ ನೋಡ್ತಾರೆ, ಹೋಗಿ ಒಳಗೆ ಅಂತ ಹೇಳಿದಾರೆ. ಅದನ್ನ ಅವ್ರು